ವೈಭವ್ ಸೂರ್ಯವಂಶಿ ತಾನು ಕ್ರೀಸ್ನಲ್ಲಿ ಇರೋ ತನಕ ಎದುರಾಳಿಗಳ ಗುಂಡಿಗೆಯ ಬಡಿತ ಜಾಸ್ತಿ ಮಾಡೋ 15 ವರ್ಷದ ಹಾಲ್ಗೆನ್ನೆ ಯುವಕ. ಬರೀ ಹೊಡಿ ಆಟವನ್ನೇ ಕೇಳೋ T20 ಕ್ರಿಕೆಟ್ಗೆ ಹೇಳಿ ಮಾಡಿಸಿದ ಆಟಗಾರ. IPL 2026ರ ಎಲಿಮಿನೇಟರ್ ಪಂದ್ಯದಲ್ಲೂ ಅದೇ ಆಟವನ್ನ ಪ್ರದರ್ಶನ ಮಾಡಿದ್ರು. ಎಲಿಮಿನೇಟರ್ ಪಂದ್ಯದಲ್ಲಿ ರಾಜಸ್ಥಾನ್ ವಿರುದ್ಧ ಟಾಸ್ ಗೆದ್ದು ಮೊದಲು ಬೌಲಿಂಗ್ ಸೆಲೆಕ್ಟ್ ಮಾಡಿಕೊಂಡ್ರ ಸನ್ರೈಸರ್ಸ್ ಪಂದ್ಯ ಆರಂಭಕ್ಕೂ ಮುನ್ನವೇ ವೈಭವ್ ಸೂರ್ಯವಂಶಿಯನ್ನ ಕಟ್ಟಿ ಹಾಕೋದಕ್ಕೆ ನಾನಾ ರಣತಂತ್ರವನ್ನ ಹಾಕೊಂಡೇ ಫೀಲ್ಡಿಗಿಳಿದಿತ್ತು. ಆದರೆ ವೈಭವ್ ಸೂರ್ಯವಂಶಿ ಅನ್ನೋ ಸುನಾಮಿ ಮುಂದೆ ಸನ್ರೈಸರ್ಸ್ ಬೌಲರ್ಗಳು ಅಕ್ಷರಶಃ ನಲುಗಿ ಹೋಗ್ಬಿಟ್ರು. ತಂತ್ರಗಾರಿಕೆಯಲ್ಲಿ ನಿಸ್ಸೀಮ ಅಂತ ಕರೆಸಿಕೊಳ್ಳೋ SRH ತಂಡದ ನಾಯಕ ಪ್ಯಾಟ್ ಕಮಿನ್ಸ್ಗೆ ದುಸ್ವಪ್ನದಂತೆ ಕಾಡಿದ ವೈಭವ್ ಹ್ಯಾಟ್ರಿಕ್ ಸಿಕ್ಸರ್ಗಳನ್ನ ಸಿಡಿಸೋ ಮೂಲಕ ಅವರ ಓವರ್ನಲ್ಲಿ ಬರೋಬ್ಬರಿ 25 ರನ್ ಕಲೆ ಹಾಕಿದ್ರು. ವೈಭವ್ ಹೊಡೆದ ಒಂದೊಂದು ಹೊಡೆತ ಕೂಡ SRH ಆಟಗಾರರನ್ನ ತಲೆ ಮೇಲೆ ಕೈ ಹೊತ್ತು ಕೂರೋ ಹಾಗೆ ಮಾಡಿತು ಅನ್ನೋದ್ರಲ್ಲಿ ಆಶ್ಚರ್ಯವೇ ಬೇಡ. ಬೌಲರ್ಗಳನ್ನ ದಂಡಿಸೋದಕ್ಕೆ ನಾನು ಕ್ರೀಸ್ನಲ್ಲಿ ನಿಂತಿರೋದು ಅನ್ನೋ ರೀತಿಯಲ್ಲಿ ಪ್ರತಿ ಹೊಡೆತದಲ್ಲೂ ಕೂಡ ಬ್ಯಾಟ್ ಬೀಸಿದ್ರು. ಕೇವಲ 16 ಎಸೆತಗಳಲ್ಲೇ ತಮ್ಮ ಅರ್ಧಶತಕವನ್ನೂ ಪೂರೈಸಿದ್ರು. ಈ ಅರ್ಧಶತಕದ ಇನ್ನಿಂಗ್ಸ್ನಲ್ಲಿ ವೈಭವ್ ಬಾರಿಸಿದ ಸಿಕ್ಸರ್ಗಳು ಬರೋಬ್ಬರಿ 8. ಇದರ ಜೊತೆಗೆ ಒಂದು ಬೌಂಡ್ರಿ ಕೂಡ ಇತ್ತು. ಅಂದ್ರೆ ವೈಭವ್ ಬರೀ ಬೌಂಡ್ರಿ ಹಾಗೂ ಸಿಕ್ಸರ್ಗಳಿಂದಲೇ ತಮ್ಮ ಅರ್ಧಶತಕ ಪೂರೈಸಿದ್ರು. ಈ ಮೂಲಕ ವೈಭವ್ ಪ್ಲೇ ಆಫ್ ಪಂದ್ಯದಲ್ಲಿ ಅತಿ ವೇಗದ ಅರ್ಧಶತಕ ಬಾರಿಸಿರೋ ಆಟಗಾರನೆಂಬ ದಾಖಲೆ ನಿರ್ಮಿಸಿದ್ರು. ಅರ್ಧಶತಕ ಆದ್ಮೇಲಂತೂ ಉಗ್ರ ಸ್ವರೂಪ ತಾಳಿದ ವೈಭವ್ 28 ಎಸೆತಗಳಲ್ಲಿ 97 ರನ್ ಕಲೆ ಹಾಕಿದ್ರು. ಅಂದ್ರೆ ವೈಭವ್ ತಮ್ಮ ಅರ್ಧಶತಕದಿಂದ 97 ರನ್ ಬಾರಿಸೋದಕ್ಕೆ ಕೇವಲ 12 ಎಸೆತಗಳನ್ನಷ್ಟೇ ತೆಗೆದುಕೊಂಡಿದ್ದು. ವೈಭವ್ ಅವರ ಈ ಅಬ್ಬರದಿಂದ ರಾಜಸ್ಥಾನ್ 8 ಓವರ್ಗಳಲ್ಲೇ 125 ರನ್ಗಳ ಗಡಿ ದಾಟಿತು. ರಾಜಸ್ಥಾನ್ ದಾಖಲಿಸಿದ 125 ರನ್ಗಳಲ್ಲಿ ವೈಭವ್ ಒಬ್ಬರೇ 97 ರನ್ ಕಲೆ ಹಾಕಿದ್ದು. ವೈಭವ್ ಔಟ್ ಆದ 8ನೇ ಓವರ್ನಲ್ಲಿ 3 ಸಿಕ್ಸರ್ 2 ಬೌಂಡರಿಗಳನ್ನ ಬಾರಿಸಿದ್ರು. ಹೀಗಾಗಿ ವೈಭವ್ IPL ಇತಿಹಾಸದಲ್ಲಿ ಅತಿ ವೇಗದ ಶತಕ ಬಾರಿಸ್ತಾರೆ ಅನ್ನೋ ನಿರೀಕ್ಷೆಯೊಂದಿಗೆ ಎಲ್ಲರೂ ಕಾಯ್ತಾ ಇದ್ರು. ಆದರೆ ಓವರ್ನ ಕೊನೆ ಎಸೆತದಲ್ಲಿ ವೈಭವ್ ಮಾಡಿದ ತಪ್ಪು ಅವರನ್ನ ಶತಕ ವಂಚಿತರನ್ನಾಗಿ ಮಾಡಿತು. ವೈಭವ್ ಶತಕವನ್ನ ಕಣ್ತುಂಬಿಕೊಳ್ಳೋದಕ್ಕೆ ಖುಷಿಯಿಂದ ಕಾಯ್ತಾ ಇದ್ದ ಅಭಿಮಾನಿಗಳು ಅವರು ಔಟ್ ಆಗ್ತಾ ಇದ್ದ ಹಾಗೆ ಎಲ್ರಿಗೂ ಶಾಕ್ ಆಯ್ತು. ಅಯ್ಯೋ ಎಂತ ಕೆಲಸ ಮಾಡಿದೆ ಅಂತ ವೈಭವ್ ಅವರೇ ತಲೆ ಮೇಲೆ ಕೈ ಇಟ್ಕೊಂಡ್ರು. ಎದುರಾಳಿ ತಂಡದ ಆಟಗಾರರು ವೈಭವ್ ಅವರ ಆಟಕ್ಕೆ ಬೆನ್ನು ತಟ್ಟಿ ಪ್ರೋತ್ಸಾಹಿಸಿದ್ರು. ವೈಭವ್ ಬೇಸರದಿಂದ ಪೆವಿಲಿಯನ್ನತ್ತ ಹೆಜ್ಜೆ ಹಾಕ್ತಾ ಇದ್ರೆ ಕ್ರೀಡಾಂಗಣದಲ್ಲಿ ನೆರೆದಿದ್ದ ಸಾವಿರಾರು ಅಭಿಮಾನಿಗಳು ಎದ್ದು ನಿಂತು ಚಪ್ಪಾಳೆ ತಡ್ತಾ 15 ವರ್ಷದ ಈ ಆಟಗಾರನ ಆಟಕ್ಕೆ ಶಹಬಾಸ್ಗಿರಿ ಹೇಳ್ತಾ ಇದ್ರು. ಎಲ್ರಿಗೂ ಬೇಸರ ಆಗಿದ್ದು ಕೇವಲ 3 ರನ್ಗಳಿಂದ IPLನಲ್ಲಿ ಶತಕ ವಂಚಿತರಾಗ್ಬಿಟ್ರಲ್ಲ ಅಂತ. ಇವರೇನಾದ್ರೂ ಇದನ್ನ ಕಂಪ್ಲೀಟ್ ಮಾಡಿದ್ರೆ ಅತ್ಯಂತ ವೇಗದ ಶತಕ ಇವರ ಹೆಸರಲ್ಲಿರ್ತಾ ಇತ್ತು. ಹಾಗೆ ಗೇಲ್ ದಾಖಲೆಯನ್ನು ಕೂಡ ಬ್ರೇಕ್ ಮಾಡ್ತಾ ಇದ್ರು. ಹಾಗೇನೆ IPL ಸೀಸನ್ನಲ್ಲಿ ಅತಿ ಹೆಚ್ಚು ಸಿಕ್ಸರ್ ಬಾರಿಸಿರೋ ದಾಖಲೆ ಇಲ್ಲಿ ತನಕ ಕ್ರಿಸ್ ಗೇಲ್ ಅವರ ಹೆಸರಲ್ಲಿತ್ತು. 2012ರ IPLನಲ್ಲಿ ಕ್ರಿಸ್ ಗೇಲ್ 59 ಸಿಕ್ಸರ್ಗಳನ್ನು ಬಾರಿಸಿ ದಾಖಲೆಯನ್ನ ಮಾಡಿದ್ರು. ಆದರೆ 2026ರ ಈ IPLನಲ್ಲಿ ವೈಭವ್ 60ಕ್ಕೂ ಹೆಚ್ಚು ಸಿಕ್ಸರ್ಗಳನ್ನು ಸಿಡಿಸೋ ಮೂಲಕ ಒಂದೇ ಆವೃತ್ತಿಯಲ್ಲಿ ಅಧಿಕ ಸಿಕ್ಸರ್ ಬಾರಿಸಿರೋ ಆಟಗಾರನೆಂಬ ದಾಖಲೆಯನ್ನ ತನ್ನದಾಗಿಸಿಕೊಂಡಿದ್ದಾರೆ. ಒಟ್ನಲ್ಲಿ ವೈಭವ್ ಸೂರ್ಯವಂಶಿ ದಾಖಲೆಗಳ ಮೇಲೆ ದಾಖಲೆ ಮಾಡ್ತಾ ಇದ್ದಾರೆ. ಒಂದೇ ಸೀಸನ್ನಲ್ಲಿ 600ಕ್ಕೂ ಹೆಚ್ಚು ರನ್ ಗಳಿಸಿರೋ ಅತಿ ಕಿರಿಯ ಆಟಗಾರ, ಅತಿ ಹೆಚ್ಚು ಸಿಕ್ಸರ್ಗಳು, ವೇಗದ ಅರ್ಧಶತಕ ಹಾಗೆ ಪವರ್ ಪ್ಲೇನಲ್ಲಿ ಅತಿ ಹೆಚ್ಚು ರನ್ಗಳ ದಾಖಲೆಯನ್ನ ಮುರಿದು ಅಸಾಮಾನ್ಯ ಸಾಮರ್ಥ್ಯವನ್ನ ಪ್ರದರ್ಶಿಸಿದ್ದಾರೆ. ಯಾವುದೇ ಸುದ್ದಿಯ ಅಪ್ಡೇಟ್ ಅನ್ನ ಮಿಸ್ ಮಾಡ್ಕೊಳ್ಬಾರ್ದು ಅಂದ್ರೆ ಈಗ್ಲೇ ಒನ್ ಇಂಡಿಯಾವನ್ನ ಸಬ್ಸ್ಕ್ರೈಬ್ ಮಾಡಿ. ನಿಮಗೆ ಬೇಕಾದ ಭಾಷೆಯಲ್ಲಿ ಎಲ್ಲಾ ಸುದ್ದಿ ತಿಳಿಬೇಕು ಅಂದ್ರೆ ಒನ್ ಇಂಡಿಯಾ ಆಪ್ ಅನ್ನ ಡೌನ್ಲೋಡ್ ಮಾಡ್ಕೊಳ್ಳಿ.